ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದಿಡೋ ಯಾಕಪ್ಪ ಅನ್ಬೇಕ್ರೆ ಗೈಸ್, ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ನ್ಯೂ ರೂಲ್ಸ್ ಬಂದಿದೆ. ಇದು ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಇದು ಗೊತ್ತಿರಲೇಬೇಕು. ಇದು ಗೊತ್ತಿರಲಿಲ್ಲಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಟರ್ಮಿನೇಟ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅದ್ರ ಜೊತೆಗೆ ಯಾವೊಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅಂತ ನಮಗೆ ಗೊತ್ತಾಗಲ್ಲ. ಆ ರೀತಿ ಒಂದು ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ. ಅದು ಯಾವ ಒಂದು ರೂಲ್ಸ್ ಬಂದಿದೆ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಮಿಸ್ ಮಾಡಿದೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ನೋಡಲೇಬೇಕು ಅಂತ ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪಲ್ ಬಟನ್ ಅನ್ನೋದು ಕ್ಲಿಕ್ ಮಾಡ್ತಾ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲು ಸ್ವಲ್ಪ ಅರ್ಜೆಂಟಾಗಿ ಈ ಒಂದು ಮಾಡ್ತಾರೆ. ಯಾಕಪ್ಪ ಕೆಲಸಕ್ಕೆ ಹೋಗಿದೆ, ಸ್ವಲ್ಪ ಲೇಟ್ ಆಯಿತು, ಅದ್ರ ಬಿಟ್ಟು ವೀಡಿಯೋ ಮಾಡ್ತಾರೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್, ಮೊದಲನೇ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡೆನ್ಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅಂತ ಬಂದ್ಬಿಟ್ಟು ಈ ಸ್ಟ್ರೈಕ್ ಅನ್ನೋದು ಯಾವ ರೀತಿ ಬರ್ತದೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಹೇಳ್ಬೇಕಾರೆ, ಈಗ ನಾವು ಏನಾದರೂ ಒಂದು ಯೂಟ್ಯೂಬ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಆ ಒಂದು ವಿಡಿಯೋದಲ್ಲಿ ನಾವು ಏನಾದರೂ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನಾವು ಏನಾದರೂ ಮಿಸ್ ಅಂದರೆ ತಪ್ಪಾಗಿ ಏನಾದರೂ ಮಾಡಿದರೆ, ರಾಂಗ್ ಮಾಡಿದರೆ, ಅದರಿಂದ ಏನಾಗುತ್ತೆ ಯೂಟ್ಯೂಬ್ ಕಮ್ಯುನಿಟಿ ಗೈಡೆನ್ಸ್ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ, ಮಿಸ್ಯೂಸ್ ಮಾಡಿದರೆ ಅದಕ್ಕೆ ಏನಾಗುತ್ತೆ ಸ್ಟ್ರೈಕ್ ಅಂತ ಬರುತ್ತೆ. ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅಂತ ಬರುತ್ತೆ. ಆ ಸ್ಟ್ರೈಕ್ ಬರೋದ್ರೆ ಏನಾಗುತ್ತೆ, ಆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಆ ಒಂದು ವಿಡಿಯೋಗೆ ಸ್ಟ್ರೈಕ್ ಬರುತ್ತೆ. ಅಂದರೆ ಆ ವಿಡಿಯೋಗೂ ಕೂಡ ಸ್ಟ್ರೈಕ್ ಬರುತ್ತೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿರುತ್ತೆ. ಅದ್ರ ಜೊತೆ ಆ ಒಂದು ವಿಡಿಯೋ ಪ್ಲಾಟ್ಫಾರ್ಮ್ನಿಂದ ಡಿಲೀಟ್ ಆಗುತ್ತೆ, ಇದು ಗೊತ್ತಿದೆ. ಮತ್ತು ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಯಾವುದೋ ಒಂದು ವಿಡಿಯೋ ಪಬ್ಲಿಕ್ ಮಾಡಿದ್ವಿ, ಆ ಒಂದು ವಿಡಿಯೋ ಕೂಡ ಡೈರೆಕ್ಟಾಗಿ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಬರೋದು ವಿಡಿಯೋ ಡಿಲೀಟ್ ಆಗುತ್ತೆ, ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಬರೋದು ಏನಾಗುತ್ತೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಚಾನ್ಸ್ ಕೂಡ ಇರ್ತದೆ, ಡಿಲೀಟ್ ಆಗುತ್ತೆ. ಆದರೆ ಬಟ್ ಯೂಟ್ಯೂಬ್ನಿಂದ ಹೊಸದಾಗಿ ನ್ಯೂ ರೂಲ್ಸ್ ಬಂದಿದೆ. ಅದೇ ರೂಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಮೊದಲ ಮುಟ್ಟು ನನಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ನಿಮಗೆ ಸೈಡ್ಗಡೆ ಸ್ಕ್ರೀನ್ಶಾಟ್ ಮೂಲಕನೇ ಹಾಕ್ತೀನಿ, ನೋಡ್ಕೊಂಡು ಬಂದರೆ ನೀವು ಇದ್ರ ಲಿಂಕ್ ಕೂಡ ನನ್ನೊಂದು ರೀತಿಯಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ನೀವೆಲ್ಲ ಕೂಡ ನೋಡ್ಕೊಳ್ಬೋದು. ಇದೇನು ರೂಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಜಸ್ಟ್ ಎಲ್ಲ ಮೊದಲೇ ನಾನು ನಿಮಗೆ ಸೈಡ್ಗಡೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೋಡ್ಕೊಳ್ಳಿ ಏನಪ್ಪ ರೂಲ್ಸ್ ಅಂತ ನೋಡ್ಕೊಳ್ಬೋದು. ಯೂಟ್ಯೂಬ್ ಕಮ್ಯುನಿಟಿ ಗೈಡೆನ್ಸ್ ಅಂತ ಬಂದಿದೆ. ಅದೇನಪ್ಪ ರೂಲ್ಸ್ ಅಂದರೆ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ ನೋಡಿ, ಕೆಳಗಡೆ ನಿಮ್ಗೆ ಆಗ್ತಾ ಇರ್ತೀನಿ ನೋಡಿ, ಇಲ್ಲಿ ಕಾಣ್ತಿದೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ದಿಸ್ ಪಾಲಿಸಿ ಅಪ್ಲೈ ಟು ಆಲ್ ಟೈಪ್ಸ್ ಆಫ್ ಕಂಟೆಂಟ್ ಆನ್ ಅವರ್ ಪ್ಲಾಟ್ಫಾರ್ಮ್ ಇನ್ಕ್ಲೂಡ್ ಫಾರ್ ಎಕ್ಸಾಂಪಲ್ ಅನ್ಲಿಸ್ಟೆಡ್ ಅಂತ ಇದೆ. ಇದೇನಪ್ಪ ಅಂದ್ರೆ ನಾನು ನಿಮಗೆ ಮೊದಲ ಮುಟ್ಟು ಹೇಳ್ತೇನೆ ನೋಡಿ. ಇದು ಒಂದು ಪ್ಲಾಟ್ಫಾರ್ಮ್, ಇದೊಂದು ಕಂಟೆಂಟ್, ಅದರದೊಂದು ಪಾಲಿಸಿ ಏನಿದೆ ನಾನು ನಿಮಗೆ ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ, ಅನ್ಲಿಸ್ಟೆಡ್ ಆ್ಯಡ್ ಪ್ರೈವೇಟ್ ಕಂಟೆಂಟ್ ಅಂತ ಇದೆ. ಅನ್ಲಿಸ್ಟೆಡ್ ಆ್ಯಂಡ್ ಪ್ರೈವೇಟ್ ಇದು ಮೇನ್ ಇಂಪಾರ್ಟೆಂಟ್. ಏನಪ್ಪ ಅನ್ಬೇಕ್ರೆ, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ಯಾವುದೋ ಒಂದು ಮಿಸ್ಯೂಸ್ ಕಂಟೆಂಟು ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದಾಗ ಅದು ನಾವು ಅನ್ಲಿಸ್ಟೆಡ್ ಇಟ್ಟಿರ್ತೀವಿ, ಇಲ್ಲಾಂದ್ರೆ ಪ್ರೈವೇಟ್ ಇಟ್ಟಿರ್ತೀವಿ. ಅಂದರೆ ನಾವು ವಿಡಿಯೋ ಡಿಲೀಟ್ ಮಾಡಿರಲ್ಲ, ನಾವು ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಇಟ್ಟಿರ್ತೀವಿ. ಅಂದರೆ ನಾವು ಏನಾದರೂ ಮಿಸ್ ಆಗಿ ಮಾಡಿರ್ತೀವಿ, ಒಂದು ಯಾವುದೋ ಒಂದು ಗಲತ್ ಅಂದರೆ ಒಂದು ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಆ ಪಾಲಿಸಿ ಕಮ್ಯುನಿಟಿ ಗೈಡೆನ್ಸ್ ಅಂದರೆ ಗೈಡೆನ್ಸ್ ಪಾಲಿಸಿ ನಾವು ಅದೇನು ಮಾಡಿರ್ತೀವಿ ಫಾಲೋ ಮಾಡಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಒಂದು ಅನ್ಲಿಸ್ಟೆಡ್ ಆಗ್ತೀವಿ, ಇಲ್ಲಾಂದ್ರೆ ಪ್ರೈವೇಟ್ ಹಾಕಿರ್ತೀವಿ. ಆದರೆ ಬಟ್ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಏನಾಗಿದೆ ಅಂದರೆ ಹೊಸದಾಗಿ ನೀವು ರೂಲ್ಸ್ ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅನ್ಲಿಸ್ಟೆಡ್ ಇದ್ರೂ ಕೂಡ ಮತ್ತು ಅದ್ರ ಜೊತೆಗೆ ಪ್ರೈವೇಟ್ ಇದ್ದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ, 100% ಸ್ಟ್ರೈಕ್ ಬರುತ್ತೆ. ಇದು ಇಂಪಾರ್ಟೆಂಟ್, ನಿಮಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಪ್ರತಿಯೊಬ್ಬರಿಗೆ ಹೇಳ್ತಾರೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಗ 1 ವರ್ಷ 2 ವರ್ಷದಿಂದ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅಂದರೆ ಕ್ರಿಯೇಟ್ ಮಾಡಿರ್ತೀರ, ಹಿಂದ್ಗಡೆ ನೀವು ಸತತ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಆಲ್ಮೋಸ್ಟ್ ನಾವು ಅನ್ಲಿಸ್ಟೆಡ್ ಮತ್ತು ಪ್ರೈವೇಟ್ ಅಂತ ಹಾಕಿರ್ತೀವಿ. ಯಾಕಂದ್ರೆ ನಾವು ಏನಾದರೂ ತಪ್ಪು ಇನ್ಫಾರ್ಮೇಷನ್ ಮಾಡಿರ್ತೀವಿ, ಒಂದು ಪ್ರಮೋಷನ್ ಮಾಡಿರ್ತೀವಿ, ಅದು ಮಿಸ್ಯೂಸ್ ವಿಡಿಯೋ ಆಗಿರುತ್ತೆ, ಒಂದು ಸ್ಪ್ಯಾಮ್ ಅಂತ ಇರುತ್ತೆ, ಅದಕ್ಕೋಸ್ಕರ ಏನಾಗಿರುತ್ತೆ ಅದು ನಾವು ವಿಡಿಯೋ ಅನ್ಲಿಸ್ಟೆಡ್ ಹಾಕಿರ್ತೀವಿ, ಇಲ್ಲಾಂದ್ರೆ ಪ್ರೈವೇಟ್ ಹಾಕಿರ್ತೀವಿ. ಆದರೆ ಬಟ್ ಅದು ನಮ್ಗೆ ಗೊತ್ತಿರಲ್ಲ. ಆದರೆ ಬಟ್ ಈಗ ಯೂಟ್ಯೂಬ್ದವ್ರು ತುಂಬ ಸ್ಟ್ರಿಕ್ಟ್ ಮಾಡಿದ್ರೆ ಆ ಒಂದು ಇದ್ದಂಥ ವಿಡಿಯೋಗೆ ಡೈರೆಕ್ಟಾಗಿ ಸ್ಟ್ರೈಕ್ ಬರುತ್ತೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಟರ್ಮಿನೇಟ್ ಆಗೋ ಚಾನ್ಸ್ ಇರುತ್ತೆ, ಯಾವುದೊಂದು ರೀಸನ್ ಕೊಡಲ್ಲ. ಇದು ಇಂಪಾರ್ಟೆಂಟ್. ಏನಂದರೆ ಇದರ ಅನ್ಲಿಸ್ಟೆಡ್ ಒಂದು ಪ್ರೈವೇಟ್ ಒಂದು ಇವೆರಡು ನಾನು ಮೊದಲನೇ ಕ್ಲಿಯರ್ ಎಕ್ಸ್ಪ್ಲೇನ್ ಅಂದರೆ ಅನ್ಲಿಸ್ಟೆಡ್ ಹಾಕಿದ್ರಿಂದ ಇದಾಗುತ್ತೆ, ಮತ್ತು ಪ್ರೈವೇಟ್ ಹಾಕಿರೋ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ. ಇದು ಮೊದಲನೇ. ಇನ್ನು ಸೆಕೆಂಡ್ ಅಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ನೋಡ್ಕೊಳ್ಬೋದು. ಮತ್ತೆ ಕಮೆಂಟ್ಸ್ ಅಂತ ಇದೆ, ಕಮೆಂಟ್ಸ್ ಆ್ಯಂಡ್ ಲೈಕ್ಸ್ ಅಂದರೆ ಲಿಂಕ್ಸ್ ಅಂತ. ಕಮೆಂಟ್ ಅಂದರೆ ಯಾವ ರೀತಿ ಅಂದರೆ, ನಾವು ಇನ್ನೊಬ್ಬರ ವಿಡಿಯೋಗೆ ಏನಾದರೂ ಮಿಸ್ಯೂಸ್ ಅಂದರೆ ಇನ್ನೊಬ್ಬರ ವಿಡಿಯೋಗೆ ನಾವು ಏನಾದರೂ ತಪ್ಪಾಗಿ ಕಮೆಂಟ್ ಮಾಡಿದ್ರೆ ಅಂದರೆ ಮಿಸ್ಯೂಸ್ ಕಮೆಂಟ್ ಮಾಡಿದ್ರೆ ನಮಗೆ ಏನಾಗುತ್ತೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಅಂತ ಬರುತ್ತೆ. ಅಂದರೆ ಏನಾದರೂ ನಾವು ರಾಂಗ್ ಇನ್ಫಾರ್ಮೇಷನ್ ಏನಾದರೂ ತಪ್ಪಾಗಿ ಈ ರೀತಿ ವಾಲ್ಸ್ ಬೇಗಲ್ಲ ಅದು ಏನೇನೋ ಮಾಡಿರ್ತೀವಿ, ಆದರೆ ಬಟ್ ನಾವು ಮಿಸ್ಯೂಸ್ ಮಾಡಿದ್ರೆ ಏನಾಗುತ್ತೆ ಡೈರೆಕ್ಟಾಗಿ ಕಮೆಂಟ್ ಮೂಲಕ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬರುತ್ತೆ. ಇಂಪಾರ್ಟೆಂಟ್, ಇದು ಎಲ್ಲರೂ ಕೂಡ ಎಚ್ಚರಿಕೆ ಆಗಿರಬೇಕು. ಅಂದರೆ ಕಮೆಂಟ್ ಮೂಲಕ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಅವರೊಂದು ವಿಡಿಯೋಗೆ ಏನಾದರೂ ರಾಂಗ್ ಕಮೆಂಟ್ ಹಾಕಿದರೆ ಅದರಿಂದ ನಮಗೆ ಏನಾಗುತ್ತೆ ಡೈರೆಕ್ಟಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬರ್ತದೆ. ಅದರಿಂದ ಚಾನಲ್ ಟರ್ಮಿನೇಟ್ ಆಗೋ ಚಾನ್ಸ್ ಇರುತ್ತೆ. 3 ಸ್ಟ್ರೈಕ್ ಬಂದರೆ ಆಟೋಮೆಟಿಕ್ ಚಾನಲ್ ಡಿಲೀಟ್ ಆಗುತ್ತೆ. ಇಂಪಾರ್ಟೆಂಟ್ ಎಂದು ಮಾಡ್ಕೊಳ್ಬೇಕು.
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲಿಂಕ್ಸ್ ಅಂದರೆ ಯಾವ ರೀತಿ ಅಂದರೆ ಈಗ ನಾವು ಯಾವ ಒಂದು ತರಪಟ್ಟಿ ಲಿಂಕ್ಸ್ ಮತ್ತು ಸ್ಪ್ಯಾಮ್ ಯಾವ ರೀತಿ ಅಪ್ಲಿಕೇಶನ್ ಲಿಂಕ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ನಾವು ಮತ್ತು ಅದ್ರ ಜೊತೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡೋದು ತರಪಟ್ಟಿ ಅಪ್ಲಿಕೇಶನ್ ಲಿಂಕ್ ಈ ರೀತಿ ಮಾಡ್ತೀವಿ. ಅದ್ರ ಒಟ್ಟು ಈ ರೀತಿ ಮಾಡೋದು ಅನ್ನೋತ್ತೆ ನಮಗೆ ಸ್ಟ್ರೈಕ್ ಅನ್ನೋದು ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಎಕ್ಸಾಂಪಲ್ ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೊಸದಾಗಿ ನೀವು ಅಪ್ಡೇಟ್ ಆಗಿದೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಇದು ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ತರಪಟ್ಟಿ ಲಿಂಕ್ಸು ಇದ್ರ ಬಗ್ಗೆ ಯಾವ ಒಂದು ಅಪ್ಲಿಕೇಶನ್ ಲಿಂಕು ಈ ಒಂದು ಅಪ್ಲಿಕೇಶನ್ ಲಿಂಕು ಈ ರೀತಿ ಹಾಕೋಂಗಿಲ್ಲ. ಹಾಕಿರೋನೇ ಏನುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಲಿಂಕ್ ಹಾಕೋ ಮೂಲಕ ಕೂಡ ಸ್ಟ್ರೈಕ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಅಂತ ಬಂದ್ಬಿಟ್ಟು, ಕಮ್ಯುನಿಟಿ ಪೋಸ್ಟ್ ಅಂದರೆ ಯಾವ ರೀತಿ ಅನ್ಬೇಕಾದ್ರೆ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿ. ಯಾವ ರೀತಿ ಇನ್ನೊಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೊಬ್ಬರು ಚಾನಲ್ ಸ್ಕ್ರೀನ್ಶಾಟ್ ಹಾಕೋದು, ಲಿಂಕ್ ಹಾಕೋದು, ಮತ್ತು ಅದ್ರ ಜೊತೆಗೆ ಇನ್ನೊಬ್ರದ್ದು ಒಂದು ಲಿಂಕು ಏನಾದರೂ ನಾವು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿ. ಆದರೆ ಬಟ್ ಕಮ್ಯುನಿಟಿ ಪೋಸ್ಟಲ್ಲಿ ನಾವು ರಾಂಗ್ ಲಿಂಕು ಮಿಸ್ಯೂಸ್ ಆ ವಿಡಿಯೋ ಏನಾದರೂ ಅಂದರೆ ಅಂದರೆ ಆ ವಿಡಿಯೋದಿಂದ ಏನಾದ್ರು ಜನರಿಗೆ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಆ ರೀತಿ ಒಂದು ವಿಡಿಯೋ ನಾವು ಲಿಂಕ್ ಹಾಕಿದರೆ ಆದರೆ ಏನಾಗುತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿಗೆ ಸ್ಟ್ರೈಕ್ ಅನ್ನೋದು ಬರುತ್ತೆ. ಇದು ಎಕ್ಸಾಂಪಲ್ಗೆ ಬಂದ್ಬಿಟ್ಟು ನಿಮಗೆ ಎಲ್ಲರೂ ಕೂಡ ಇದ್ರ ಬಗ್ಗೆ ನಾನು ಈ ಒಂದು ಅಪ್ಡೇಟ್ ಬಗ್ಗೆ ಈಗ ಅಲ್ಲಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ ಅನ್ಕೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ರೂಲ್. ಕಮ್ಯುನಿಟಿ ಪೋಸ್ಟ್ನ ಮಿಸ್ಯೂಸ್ ಮಾಡ್ಕೋಂಗಿಲ್ಲ. ಕಮ್ಯುನಿಟಿಯಲ್ಲಿ ಯಾವೊಂದು ಲಿಂಕ್ ಹಾಕೋದು, ಅಪ್ಲಿಕೇಶನ್ ಲಿಂಕ್ ಹಾಕೋದು, ಆ ಚಾನಲ್ ಲಿಂಕ್ ಹಾಕೋದು ಈ ರೀತಿ ಮಾಡೋಂಗಿಲ್ಲ. ಇದು ಇಂಪಾರ್ಟೆಂಟ್. ಇದರನ್ನು ಕೂಡ ಸ್ಟ್ರೈಕ್ ಬರುತ್ತೆ. ಎಂದ ತಮ್ನೆಲ್ಸ್, ಈ ತಮ್ನೆಲ್ಸ್ ನಿಮ್ಗೆ ಗೊತ್ತಿದೆ. ತಮ್ನೆಲ್ಸ್ ಮೊದಲಿಂದ ನಿಮ್ಗೆ ಕೂಡ ಗೊತ್ತಿದೆ. ಏನಪ್ಪ ಅನ್ಬೇಕಾ, ತಮ್ನೆಲಲ್ಲಿ ಸೆಕ್ಸ್ವೆಲ್ ಈ ರೀತಿ ಒಂದು ಗಲತ್, ಈ ರೀತಿ ಒಂದು ತಮ್ನೆಲ್ನಲ್ಲಿ ಸೆಕ್ಸ್ವೆಲ್ ಈ ರೀತಿ ಒಂದು ವೆರೈಟಿ ಯೂಸ್ ಮಾಡೋದು, ಚಿಲ್ಡ್ರನ್ಸ್ ಯೂಸ್ ಮಾಡೋದು, ಆ ರೀತಿ ಈ ರೀತಿ ಯೂಸ್ ಮಾಡಿ ಕೂಡ ತಮ್ನೆಲ್ ನಿಮ್ಮ ಮೊದಲನೇ ಪಾಲಿಸಿ, ಈ ಪಾಲಿಸಿ ಮೊದಲೇ ಸ್ಟಾರ್ಟಿಂಗ್ನಿಂದ ಇದೆ. ಆಗ್ಬಿಟ್ಟು ಇದ್ರ ಯೂಸ್ ಮಾಡೋದು ಅಂತ ಇದರಲ್ಲೂ ಕೂಡ ಕಮ್ಯುನಿಟಿಗೆ ಸ್ಟ್ರೈಕ್ ಅನ್ನೋದು ಬರುತ್ತೆ. ಇಷ್ಟು ನಾನು ನಿಮಗೆ ಹೇಳೋದು ಇಷ್ಟೇ. ಈಗೇನಿದೆಲ್ಲ ಇದೆಲ್ಲ ಇಂಪಾರ್ಟೆಂಟ್. ಆದರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ ಮೊದಲೇ ಮುಟ್ಟು ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಇದೆಲ್ಲ, ಇದು ಎಲ್ಲ ಯೂಟ್ಯೂಬರ್ ಕ್ರಿಯೇಟರ್ಸ್ ಚೆಕ್ ಮಾಡ್ಕೊ. ಯಾಕಂದ್ರೆ ನಾನು 2 ವರ್ಷದಿಂದ ನಾನು ಕೂಡ ಚೆಕ್ ಮಾಡಿ ಈಗಾಗಲೇ ಚಾನಲ್ ಅಂದರೆ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ವಿಡಿಯೋ ಪ್ರತಿಯೊಂದು ಕೂಡ ಡಿಲೀಟ್ ಮಾಡಿದ್ದೀನಿ. ಅನ್ಲಿಸ್ಟೆಡ್ ಮತ್ತು ಪ್ರೈವೇಟ್ ಇದು. ಯಾಕಂದ್ರೆ ಅದು ಇದ್ರೂ ಕೂಡ ನನಗೆ ವೇಸ್ಟ್ ಅಲ್ಲ, ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದೀನಿ. ನೀವು ಕೂಡ ಇದ್ರೆ ಬೇಗ ಚೆಕ್ ಮಾಡಿ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ಸ್ಟ್ರೈಕ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಈ ಒಂದು ಇವು ಅರ್ಜೆಂಟಾಗಿ ಮಾಡಿದ್ದೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಶೇರ್ ಮಾಡಿ, ಇಂಪಾರ್ಟೆಂಟ್ ಅಂತ ಇವತ್ತು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪೆಂಡರ್ಸ್ ಎಲ್ಲ ಕೂಡ ಜೀವನ ನಂತರ ಮತ್ತೆ ಸಿಗ್ತಿಲ್ಲ. ಬಾಯ್.